ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ನವೆಂಬರ್ 16 ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ದಸರಾ ವಸ್ತು ಪ್ರದರ್ಶನದ ಆವರಣದಲ್ಲಿ ಸಮೂಹ ನೃತ್ಯ ಮತ್ತು ಸಮೂಹ ಗಾನ ಸ್ಪರ್ಧೆಗಳ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶಾಸಕ ಹರೀಶ್ ಗೌಡ, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್, ತಾರಿಣಿ ಚಿದಾನಂದ್, ಪಾರ್ವತಿ, ಲೋಕೇಶ್, ರಂಗಾಯಣ ರಾಮು, ಜನಾರ್ದನ್, ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷರಾದ ರಘುರಾಜೆ ಅರಸ್, ರಘುಪತಿ ಭಟ್, ಕಾಂಗ್ರೆಸ್ ಮುಖಂಡ ವಿಜಯ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಕಾಳಿಂಗರಾವ್ ಮಂಟಪಕ್ಕೆ ಒಂದು ಇತಿಹಾಸ ಇದೆ. ಈ ಮಂಟಪದಲ್ಲಿ ಮೈಸೂರು ನಗರದ ಮತ್ತು ಸುತ್ತಮುತ್ತ ಜನ ಇಲ್ಲಿ ಬಂದು ತನ್ನ ಕಲಾ ಪ್ರದರ್ಶನಗಳು ಕೊಡ್ತಾರೆ. ಅನೇಕ ರೀತಿಯ ಕಲಾ ಪ್ರದರ್ಶನೆಯಲ್ಲಿ ಮಾಡ್ತಾಯಿದ್ದಾರೆ. ಆದರೆ ಇವತ್ತು ನಾನು ಎಕ್ಸಿಬಿಷನ್ ಚೇರ್ಮನ್ ಆದಮೇಲೆ ಈ ವರ್ಷ ಕೇವಲ ಮೈಸೂರಲ್ಲ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಯ ಕಲಾವಿದರು ವಿವಿಧ ರೀತಿಯಲ್ಲಿ ವಿವಿಧ ಕಲೆಗಳು ಬಂದು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಇವತ್ತು 14ನೇ ವರ್ಷದ ಒಳಪಟ್ಟಂಗೆ ಮಕ್ಕಳ ಒಂದು ನೃತ್ಯ ಮತ್ತು ಕಾರ್ಯಕ್ರಮವನ್ನು ಕಾಂಪಿಟೇಷನ್ ಮಡಗಿದ್ದೀವಿ. ಈ ಸಂತೋಷ ಆಗೋದೇನೆಂದರೆ, ಈ ಕಾಂಪಿಟೇಷನ್ಗೆ ಅನೇಕ ಬೆಂಗಳೂರು, ಬಾಗಲಕೋಟೆ, ಭದ್ರಾವತಿ, ಗುಂಡ್ಲುಪೇಟೆ, ಮಂಡ್ಯ ಇಂಥ ಎಲ್ಲ ಜಿಲ್ಲೆಗಳಿಂದ 28 ತಂಡಗಳು ಬಂದಿದ್ದಾವೆ. ಇವತ್ತು ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಇವರಿಗೆ ಕೂಡ ಬಹುಮಾನ ಕೂಡ ಇಟ್ಟಿದ್ದೀವಿ. ಮೊದಲನೇ ಬಹುಮಾನ 30,000 ರೂಪಾಯಿ, ಎರಡನೇ ಬಹುಮಾನ 20,000 ರೂಪಾಯಿ, ಮೂರನೇ ಬಹುಮಾನ 10,000 ರೀತಿಯಲ್ಲಿ ಈ ವಾರದಲ್ಲಿ ಶನಿವಾರ 14ನೇ ವರ್ಷದ ಒಳಪಟ್ಟು ಮಕ್ಕಳ ಕಾರ್ಯಕ್ರಮ ಇದೆ. ಮತ್ತು ಬರೋ ಶನಿವಾರ ಇದೇ ರೀತಿ ಹಿರಿಯರು, ಟೀನೇಜ್ ಹುಡುಗರು ಯಾರಿದ್ದಾರೋ ಅವ್ರಿಗೆ ಇಂಟರ್ಸ್ಟೇಟ್ ಮಾಡಿದ್ದೀವಿ. ನಾವು ಯೂನಿವರ್ಸಿಟೀಸ್ಗಳನ್ನ ಕರೆಸಿ ಈಗಾಗಲೇ ಆಂಧ್ರದಿಂದ, ತಮಿಳುನಾಡು ಮತ್ತು ಕೇರಳದಿಂದ ಅನೇಕ ಅರ್ಜಿಗಳು ಬಂದಿದೆ. ಬರೋ ಶನಿವಾರ ಇಂಟರ್ಸ್ಟೇಟ್ ಕಾರ್ಯಕ್ರಮ ಇದೇ ಸ್ಥಳದಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಇವತ್ತು ಇದು ಒಂದು ಒಳ್ಳೆಯ ಸಂದರ್ಭದಲ್ಲಿ ನಮ್ಮ ಕುವೆಂಪುರವರ ಮಗಳು ಮತ್ತು ಅನೇಕ ಗಣ್ಯ ವ್ಯಕ್ತಿಗಳ ಸನ್ಮಾನನೂ ಕೂಡ ಮಾಡಿದ್ದೀವಿ. ಎಷ್ಟು ಶನಿವಾರ ಇದೆ ಸರ್? ಎಷ್ಟು ವಾರ ಕಾರ್ಯಕ್ರಮ ಇದೆ ನೋಡಿ, ಇದು ಜನವರಿ 1 ತನಕ ಎಕ್ಸಿಬಿಷನ್ ನಡೀತದೆ. ಜನವರಿ 1 ತನಕ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕ್ರಮಗಳು ರೂಪಿಸ್ಕೊಂಡಿದ್ದೀವಿ. ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕಾರ್ಯಕ್ರಮ ಘೋಷಣೆ ಮಾಡ್ತೀನಿ. ಅದು ಈಗಾಗಲೇ ನಾವು ಚರ್ಚೆ ಮಾಡ್ತೀವಿ ಅಂತ. ಭಾನುವಾರ ಶನಿವಾರ ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ. ತಾವು ನೋಡ್ತಾ ಇದ್ದೀರಾ, ಹಿಂದೆ ಈ ಮಂಟಪದಲ್ಲಿ ಜನಾಂಗ ಕೂತ್ಕೋತಾ ಇರಲಿಲ್ಲ. ಕಾರ್ಯಕ್ರಮ ನಡೀತಾ ಇದ್ರೆ 10-15 ಜನ ಕೂತ್ಕೋತಾ ಇದ್ರು, ಖಾಲಿ ಇರ್ತಾ ಇತ್ತು. ಇವತ್ತು ತಾವು ನೋಡ್ತಾ ಇದ್ದೀರಾ, ಪ್ರತಿದಿನ ಇಲ್ಲಿ ಒಳ್ಳೆ ಜನ ಸೇರ್ತಾ ಇದ್ದಾರೆ. ಒಳ್ಳೆ ಕಾರ್ಯಕ್ರಮಗಳು ಆಗ್ತದೆ, ಅರ್ಥಪೂರ್ಣ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಸಾಮೂಹಿಕ ನೃತ್ಯ ಮತ್ತು ಗಾಯನ ಸ್ಪರ್ಧೆಯನ್ನು ಅತಿ ಸಂತೋಷವಾಗಿ ಉದ್ಘಾಟನೆ ಮಾಡಿದ್ದೇವೆ. ಅದರಲ್ಲೂ ನಮ್ಮ ವಸ್ತು ಪ್ರದರ್ಶನದ ಸಮಿತಿಯಿಂದ ಚರ್ಚೆ ಮಾಡಿದಾಗ ಈ ಕಾರ್ಯಕ್ರಮವನ್ನು ಯಾರ ಕೈಯಿಂದ ಉದ್ಘಾಟನೆ ಮಾಡ್ತಾ ಇದ್ರು, ಯಾರ ಹೆಸರು ಇರಬೇಕು ಅಂತ ಸುಮಾರು ಚರ್ಚೆಗಳು ಮಾಡಿದಾಗ ಎಲ್ಲರೂ ಸೇರಿ ಒಮ್ಮತವಾಗಿ ಒಗ್ಗಟ್ಟಾಗಿ ಹೆಸರು ಬಂದಿದೆ ಶ್ರೀಮತಿ ತಾರಿಣಿ ಚಿದಾನಂದ ಗೌಡ. ಸಂತೋಷಪಟ್ಟಿದ್ದೀವಿ. ಈ ಹೇಳಬೇಕು, ನಾವೆಲ್ಲ ವಿದ್ಯಾರ್ಥಿ ಜೀವನದಿಂದ ಮೈಸೂರಿನಲ್ಲಿ ಓದೋದು. ವಸ್ತು ಪ್ರದರ್ಶನ ಪ್ರಾಧಿಕಾರ ದಸರಾ ಉದ್ಘಾಟನೆ ತಂಡದ ಮಾತ್ರ ನಮಗೆ ಗೊತ್ತಾಗ್ತಿತ್ತು ಏನು ಕಾರ್ಯಕ್ರಮ. ಆದರೆ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾದ ಆಯುಬ್ ಖಾನ್ ಅವರು ಮೋಸ್ಟ್ಲಿ 40 ವರ್ಷಗಳ ನಂತರ ಈ ಜಾಗವನ್ನು
ಹಲವಾರು ಐತಿಹಾಸಿಕ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ಇದಕ್ಕೆ ಹೊಸ ಮುನ್ನುಡಿಯನ್ನ ಬರೆದಿದ್ದಾರೆ. ಅವರಿಗೆ ಕರ್ನಾಟಕ ಸರ್ಕಾರದ ಮತ್ತು ಸಮಸ್ತ ಹಳೆ ಮೈಸೂರು ಭಾರತದ ಅತ್ಯಂತ ಗೌರವದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.